ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ಒಂದು ಸ್ಪೆಷಲ್ ಡಿಶ್ ಮಾಡ್ತಿದ್ದೇನೆ, ಅರೇಬಿಕ್ ಕಬ್ಜಾ ರೈಸ್ ವಿತ್ ಚಿಕನ್. ಇದು ಆ್ಯಕ್ಚುಲಿ ಅರೇಬಿಕಲ್ಲಿ ನಾವು ಇಲ್ಲಿ ಹೇಗೆ ಬಿರಿಯಾನಿ ಎಲ್ಲ ಮಾಡ್ತೀವಲ್ವಾ, ಅಲ್ಲಿ ಅವರು ಹೆಚ್ಚಾಗಿ ಕಬ್ಜಾ ರೈಸೇ ಮಾಡೋದು, ಬಿರಿಯಾನಿ ಕಮ್ಮಿ ಮಾಡೋದು. ಅವ್ರಿಗೆ ಅದು ಅಂದರೆ ಭಾರಿ ಇಷ್ಟ. ಹಾಗೆ ಅದನ್ನು ಟ್ರೈ ಮಾಡಿದೆ, ಒಳ್ಳೆಯದು ಟೇಸ್ಟ್ ಬರ್ತದೆ. ಈ ಕಬ್ಜಾ ರೈಸ್ ಅಂದ್ರೆ ಇದು ಮಿಕ್ಸ್ಚರ್ ಆಫ್ ರೈಸ್, ಮೀಟ್, ವೆಜಿಟೇಬಲ್ಸ್ ಎಲ್ಲ ಬರ್ತದೆ ಇದರಲ್ಲಿ. ಮತ್ತೆ ಇದು ಮಾಡ್ಲಿಕ್ಕೆ ತುಂಬಾ ಸುಲಭ ಉಂಟು, ಅದೇ ಟೇಸ್ಟ್ ತುಂಬಾ ಒಳ್ಳೇದು ಬರ್ತದೆ ಇದರಲ್ಲಿ. ನಾವಿಲ್ಲಿ ಹೇಗೆ ಪುಲಾವ್ ಎಲ್ಲ ಮಾಡ್ತೀವಲ್ಲ, ಕೆಲವೊಮ್ಮೆ ತುಂಬಾ ಈ ವೆಜಿಟೇಬಲ್ ಪುಲಾವ್ ಎಲ್ಲ ಸ್ಪೈಸಸ್ ಎಲ್ಲ ಹಾಕಿ ಮಾಡ್ತೀವಿ, ಆ ಟೈಪ್ ಆಲ್ಮೋಸ್ಟ್ ಬರ್ತದೆ. ಆದ್ರೆ ಮಾಡ್ಲಿಕ್ಕೆ ಸುಲಭ ಉಂಟು. ಒಮ್ಮೆ ಟ್ರೈ ಮಾಡುವ. ಇದು ಅರೇಬಿಕ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಫೇಮಸ್ ಡಿಶ್. ಇದರಲ್ಲಿ ನಾನೀಗ ಇವತ್ತು ನಾನು ಮಾಡೋದು ಚಿಕನ್ ಅಲ್ಲಿ, ಮಟನ್ ಅಲ್ಲಿ ಸಹ ಮಾಡ್ತಾರೆ. ಇದಂದ್ರೆ ಫಸ್ಟ್ ಮೀಟ್ ಅನ್ನು ನಾವು ಬಾಯ್ಲ್ ಮಾಡಬೇಕು, ಮತ್ತೆ ಮೀಟ್ ಅನ್ನು ತೆಗೆದು ಅದನ್ನು ಫ್ರೈ ಮಾಡ್ಲಿಕ್ಕೆಲ್ಲ ಉಂಟು. ಅದು ನಾನು ತೋರಿಸ್ತೇನೆ ಹೇಗೆ ಮಾಡುದು ಅಂತ. ಒಮ್ಮೆ ಟ್ರೈ ಮಾಡಿ, ಈ ರೆಸಿಪಿಯನ್ನು ತುಂಬಾ ಒಳ್ಳೇದು ಬರ್ತದೆ. ಈ ವಿಡಿಯೋನ ಎಂಡ್ ತನಕ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಇವತ್ತು ನಾವು ಕಬ್ಜಾ ರೈಸ್, ಅರೇಬಿಕ್ ಡಿಶ್ ಕಬ್ಜಾ ರೈಸ್ ಅನ್ನು ಮಾಡುವ ವಿಧಾನವನ್ನು ನೋಡುವ. ಒಂದು ಪಾತ್ರೆಗೆ ಒಂದು 4 ಟೀ ಸ್ಪೂನ್ ಅಷ್ಟು ಘೀ ಹಾಕಿ, ಇದಕ್ಕೆ ಹೋಲ್ ಗರಂ ಮಸಾಲ, ಗರಂ ಮಸಾಲ ಅಂದರೆ ಈ ಚಕ್ಕೆ ಮತ್ತು ಏಲಕ್ಕಿ ಮತ್ತು ಲವಂಗ, ಮತ್ತು 1-2-3 ಪುಲಾವ್ ಎಲೆಗಳು, ಇದನ್ನು ಹಾಕಿ ಸ್ವಲ್ಪ ಅದು ಬಿಸಿ ಆಗಲಿ ಸ್ವಲ್ಪ. ಅದರ ನಂತರ ನೀವೆಂತ ಮಾಡಿ, 3 ಈರುಳ್ಳಿಯನ್ನು ಹಾಕಿ ಸ್ಲೈಸ್ ಮಾಡಿ ಹಾಕಿ ಇದನ್ನು ಫ್ರೈ ಮಾಡಿ. ಅಂದರೆ ಸ್ವಲ್ಪ ಕಲರ್ ಚೇಂಜ್ ಆಗುವಷ್ಟು ಫ್ರೈ ಮಾಡಿ. ಇದು ಈರುಳ್ಳಿ ಹಾಕಿದ ನಂತರ ಎಂತ ಮಾಡಿ ಅಂದರೆ 2 ದೊಡ್ಡ ಹೋಲ್ ಇಡೀ ಇದುಂಟಲ್ಲ ಲೈಮ್, ಅದನ್ನು ಹಾಕಿ ಮತ್ತೆ ಫ್ರೈ ಮಾಡಿ. ಆಲ್ಮೋಸ್ಟ್ ಬ್ರೌನ್ ಕಲರ್ ಬರುವ ಅಷ್ಟು ಫ್ರೈ ಮಾಡಿ. ಈಗ ಇದಕ್ಕೆ 1-2 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ. ಆ ರಾ ಸ್ಮೆಲ್ ಹೋಗಬೇಕಷ್ಟು ಫ್ರೈ ಮಾಡಬೇಕು. ಆ ರಾ ಸ್ಮೆಲ್ ಹೋದ ನಂತರ ಇದಕ್ಕೆ ಖಾಲಿ ಒಂದು ಮಾತ್ರ ಟೊಮೆಟೊವನ್ನು ಹಾಕಿ ಚಾಪ್ ಮಾಡಿ ಹಾಕಿ, ಮತ್ತೆ 3 ಟೀ ಸ್ಪೂನ್ ಟೊಮೆಟೊ ಪೇಸ್ಟ್ ಅಂತ ಸಿಗ್ತದೆ, ಅದನ್ನು ಹಾಕಿ. ಮತ್ತೆ 3 ಟೊಮೆಟೊವನ್ನು ಗ್ರೈಂಡ್ ಮಾಡಿ ಹಾಕಿ. 3 ಟೈಪ್ ಹಾಕಬೇಕು. ಹೋಲ್ ಟೊಮೆಟೊವನ್ನು ಕಟ್ ಮಾಡಿ ಹಾಕಬೇಕು, ಟೊಮೆಟೊ ಪೇಸ್ಟ್ ಹಾಕಬೇಕು, ಮತ್ತೆ ಗ್ರೈಂಡ್ ಮಾಡಿದ ಟೊಮೆಟೊವನ್ನು ಹಾಕಬೇಕು. ಅದರಲ್ಲಿ ಸ್ವಲ್ಪ ನೀರನ್ನು ನಾನು ಹಾಕ್ತೇನೆ, ಅದು ಮಿಕ್ಸಿ ವಾಶ್ ಮಾಡಿ. ಅದರ ನಂತರ ಸ್ವಲ್ಪ ಫ್ರೈ ಆದ ನಂತರ ಚಿಕನ್ ಅನ್ನು ಹಾಕಿ. ಈಗ ಇದಕ್ಕೆ ಕಬ್ಜಾ ಮಸಾಲ ಅಂತ ಸಿಗ್ತದೆ, ಅದು 1 ಟೀ ಸ್ಪೂನ್, 1 ಟೀ ಸ್ಪೂನ್ 1 ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, 1 ಟೀ ಸ್ಪೂನ್ ಪೆಪ್ಪರ್ ಪೌಡರ್, 1 ಟೀ ಸ್ಪೂನ್ ಕೊರಿಯಂಡರ್ ಪೌಡರ್, ಕಾಲು ಇಲೈಚಿ ಪೌಡರ್ ಸಿಗ್ತದಲ್ಲ ಅದು ಹಾಕಿ, ಮತ್ತೆ ಅರ್ಧ ಚಮಚ ದಾಲ್ಚಿನ್ನಿ ಪೌಡರ್, ಕೆತ್ತೆ ಪೌಡರ್, ಮತ್ತೆ 1 ಟೀ ಸ್ಪೂನ್ ಜೀರಾ ಪೌಡರ್, ಇದನ್ನು ಹಾಕಿ.
ಈಗ ಇದಕ್ಕೆ 1 ಟೀ ಸ್ಪೂನ್ ಹಳದಿ ಪೌಡರ್ ಹಾಕಿ, ಒಂದು ಕ್ಯೂಬ್, ಅದು ಆಪ್ಷನಲ್, ನಿಮ್ಗೆ ಬೇಕಾದ್ರೆ ಹಾಕಬಹುದು, ಇಲ್ಲದಿದ್ರೆ ಸ್ಕಿಪ್ ಮಾಡಿ. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ಇದಕ್ಕೆ ಈಗ ನಾನು ½ kg ರೈಸ್ ತಗೊಂಡಿದ್ದೇನೆ, ಅಂದ್ರೆ 2.5 ಕಪ್ ಅಷ್ಟು ರೈಸ್. ಸೊ ನಾನು 5 ಕಪ್ ನೀರು ಹಾಕ್ತಿದ್ದೇನೆ, ಅದರ ಡಬಲ್ ಹಾಕ್ಬೇಕಲ್ವಾ. ಸೊ ನಾನು 5 ಕಪ್ಸ್ ನೀರು ಹಾಕಿದ್ದೇನೆ. ಇದನ್ನು ಮಿಕ್ಸ್ ಮಾಡಿ, ಮತ್ತೆ ಒಂದು ಕ್ಯಾಪ್ಸಿಕಮ್ ಅನ್ನು ಕಟ್ ಮಾಡಿ ಹಾಕಿ, ಚಿಕ್ಕ ಚಿಕ್ಕ ಕಟ್ ಮಾಡಿ ಹಾಕಿ, ಮಿಕ್ಸ್ ಮಾಡಿ, ಮತ್ತೆ ಕವರ್ ಮಾಡಿ ಬಾಯ್ಲ್ ಮಾಡಿ, ಇದನ್ನು ಚೆನ್ನಾಗಿ ಬಾಯ್ಲ್ ಆಗ್ಲಿ. ಈಗ ಈ ಚಿಕನ್ ಪೀಸಸ್ ಅನ್ನು ತೆಗ್ದಿಡಿರಿ, ಅಂದ್ರೆ ಅದು ಆಲ್ಮೋಸ್ಟ್ 3/4 ಬೆಂದಿರ್ತದೆ. ಸೊ ಈ ಚಿಕನ್ ಪೀಸ್ ಅನ್ನು ತೆಗ್ದಿಡಿರಿ, ಎಲ್ಲಾ ಪೀಸಸ್ ಅನ್ನು ತೆಗೀರಿ. ಅದರ ನಂತರ ಈ ನೀರು ಕುದಿದ ನಂತರ ನಾವು ಸೋಕ್ ಮಾಡಿರುವ ರೈಸ್, ಬಾಸ್ಮತಿ ರೈಸ್ ಉಂಟಲ್ಲ, ಅದನ್ನು ಹಾಕಿ. ನಾನು ಒಂದು ಅರ್ಧ ಗಂಟೆ ಸೋಕ್ ಮಾಡಿಟ್ಟಿದ್ದೇನೆ. ಸೊ ಇದನ್ನು ಹಾಕ್ತಿದ್ದೇನೆ, ಮಿಕ್ಸ್ ಮಾಡಿ. ಒಂದು 5 ಗ್ರೀನ್ ಚಿಲ್ಲಿಯನ್ನು ಹಾಕಿ. ಈಗ ಇದನ್ನು ಕವರ್ ಮಾಡಿ 5 ನಿಮಿಷ ಹೈ ಫ್ಲೇಮ್ ಅಲ್ಲಿ ಇಡಿರಿ. ನಂತರ ಓಪನ್ ಮಾಡಿ ಒಮ್ಮೆ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿದ ನಂತರ ದಮ್ಮಲ್ಲಿ ಇಡಬೇಕು. ನೀವು ಒಂದು 10-15 ನಿಮಿಷ ತನಕ ದಮ್ಮಲ್ಲಿ ಇಡಬೇಕು. ಈಗ ಒಂದು ಬೌಲ್ಗೆ ಒಂದು 3 ಟೀ ಸ್ಪೂನ್ ಇದು ಟೊಮೆಟೊ ಪೇಸ್ಟ್ ಹಾಕಿ, ಮತ್ತೆ ಇದಕ್ಕೆ ಒಂದು 3 ಟೀ ಸ್ಪೂನ್ ಆಯಿಲ್ ಹಾಕಿ. ಯಾವ ಆಯಿಲ್ ಕೂಡ ಹಾಕ್ಬೇಕು, ಕೊಕೊನಟ್ ಆಯಿಲ್ ಹಾಕಬೇಡಿ, ಬೇರೆ ಯಾವುದು ಸಹ ಆಗ್ತದೆ, ಗೀ ಸಹ ಹಾಕಬಹುದು, ನೋ ಪ್ರಾಬ್ಲಮ್. ನನಗೆ ಖಾರ ಸ್ವಲ್ಪ ಬೇಕಿತ್ತು, ಅದಕ್ಕೆ ನಾನು ಎಂತ ಮಾಡಿದೆ, ಒಂದು 2 ಟೀ ಸ್ಪೂನ್ ಪ್ಯಾಪ್ರಿಕಾ ಪೌಡರ್ ಹಾಕಿದ್ದೇನೆ. ನಿಮ್ಮ ಹತ್ರ ಪ್ಯಾಪ್ರಿಕಾ ಪೌಡರ್ ಇಲ್ಲದಿದ್ರೆ ನೀವು ಚಿಲ್ಲಿ ಪೌಡರ್ ಕೂಡ ಹಾಕಬಹುದು. ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿ. ಆದ ನಂತರ ನೀರು ಹಾಕಿ ಮಿಕ್ಸ್ ಮಾಡಿ. ಈಗ ಇದನ್ನೆಂತ ಮಾಡಿ, ನಾವು ತೆಗೆದಿಟ್ಟ ಚಿಕನ್ ಉಂಟಲ್ವಾ, ಅದಕ್ಕೆ ಫುಲ್ಲಿ ಅಪ್ಲೈ ಮಾಡಿ, ಚೆನ್ನಾಗಿ ಅಪ್ಲೈ ಮಾಡಿ. ಎಲ್ಲ ಸೈಡ್, 2 ಸೈಡ್ ಅಪ್ಲೈ ಮಾಡಿ, ಫುಲ್ ಚೆನ್ನಾಗಿ ಅಪ್ಲೈ ಮಾಡಿ. ಈಗ ಇದನ್ನು ಫ್ರೈ ಮಾಡಬೇಕು. ಸೊ ಅದಕ್ಕೆ ಸ್ವಲ್ಪ ಎಣ್ಣೆ ತಗೊಂಡಿದ್ದೇನೆ, ಅದಕ್ಕೆ ಒಂದು 3 ಟೀ ಸ್ಪೂನ್ ಬಟರ್ ಹಾಕಿದ್ದೇನೆ. ಈಗ ಈ ಚಿಕನ್ ಅನ್ನು ಚೆನ್ನಾಗಿ 2 ಸೈಡ್ ಫ್ರೈ ಮಾಡಬೇಕು, ಒಳ್ಳೆ ಫ್ರೈ ಆಗ್ಬೇಕಿದು. ಈಗ ನಮ್ಮ ಚಿಕನ್ ಕೂಡ ರೆಡಿ ಆಗಿದೆ, ರೈಸ್ ಕೂಡ ರೆಡಿ ಆಗಿದೆ. ಫಸ್ಟ್ ರೈಸ್ ಹಾಕಿ ಅದರ ಮೇಲೆ ಚಿಕನ್ ಅನ್ನು ಪ್ಲೇಸ್ ಮಾಡಿ. ನಂತರ ಅದರಲ್ಲಿ ಇನ್ನೊಂದು ವಿಷಯ ಅಂದ್ರೆ, ಅದರಲ್ಲಿ ಲೈಮ್, ಗ್ರೀನ್ ಚಿಲ್ಲಿ ಅದೆಲ್ಲ ಇತ್ತಲ್ಲ, ಅದನ್ನು ತೆಗೆದಿಟ್ಟಿದೆ. ಸೊ ಗ್ರೀನ್ ಚಿಲ್ಲಿಯನ್ನು ನಾನು ಗಾರ್ನಿಷ್ಗೆ ಹಾಕಿದ್ದೇನೆ. ಮತ್ತೆ ಇದಕ್ಕೆ ಫ್ರೈಡ್ ಬಾದಾಮ್, ಕ್ಯಾಶ್ಯೂ, ಅದು ಆಪ್ಷನಲ್, ಕ್ಯಾಶ್ಯೂ ಬಾದಾಮ್ ಸಹ ಆಪ್ಷನಲ್, ಆದರೆ ಹಾಕಿದ್ರೆ ಒಳ್ಳೇದು. ಮತ್ತೆ ಕೊರಿಯಂಡರ್ ಲೀವ್ಸ್ ಹಾಕಿ ಸರ್ವ್ ಮಾಡಿ, ಒಳ್ಳೆ ಟೇಸ್ಟ್ ಬರ್ತದೆ. ಒಮ್ಮೆ ಟ್ರೈ ಮಾಡಿ ನೋಡಿದನ್ನು, ಮತ್ತೆ ನನಗೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಆದಷ್ಟು ಶೇರ್ ಮಾಡಿ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.